ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಆರೋಪಿ ಪವಿತ್ರ ಗೌಡರನ್ನು ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ಇಬ್ಬರು ಬ್ಯಾರಕ್ನಲ್ಲಿದ್ದ ಆರೋಪಿಗಳನ್ನು 16 ಕೈದಿಗಳಿರುವ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಈ ಮೂಲಕ ಪವಿತ್ರ ಗೌಡಗೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೇಸ್ ಕೋರ್ಟ್ನಲ್ಲಿದೆ. ಟ್ರಯಲ್ ನಡೆಯುವಾಗ ಎಲ್ಲ ಆರೋಪಿಗಳು ವಿಸಿ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು. ಕಳೆದ 3 ದಿನಗಳ ಹಿಂದೆ ಎಲ್ಲ ಆರೋಪಿಗಳು ಹಾಜರಾದ ಬಳಿಕ ತಡವಾಗಿ ಪವಿತ್ರ ಗೌಡ ಹಾಜರಾಗಿ ನ್ಯಾಯಾಧೀಶರ ಕೆಂಗಣ್ಣಿಗೆ ಗುರಿಯಾಗಿದ್ದು. ಅಷ್ಟೇ ಅಲ್ಲದೆ ಪವಿತ್ರ ಗೌಡ ವಿಸಿಯಲ್ಲಿ ಹಾಜರಾಗಿದ್ದಾಗ ಕಿವಿಯಲ್ಲಿ ಏರ್ಬಡ್ಸ್ ಬಳಕೆ ಮಾಡಿದ್ರು. ನ್ಯಾಯಾಧೀಶರು ಮಹಿಳಾ ಬ್ಯಾರಕ್ನಲ್ಲಿ ಏರ್ಬಡ್ಸ್ ಬಳಕೆ ಮಾಡುವುದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಏರ್ಬಡ್ಸ್ ಬಳಕೆ ಮಾಡಿರುವ ಬಗ್ಗೆ ಜೈಲು ಅಧಿಕಾರಿಗಳಿಂದ ನ್ಯಾಯಾಧೀಶರು ಸ್ಪಷ್ಟನೆ ಕೇಳಿದ್ರು. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಪವಿತ್ರ ಗೌಡ ಬ್ಯಾರಕ್ ಶಿಫ್ಟ್ ಮಾಡಲಾಗಿದೆ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಕೇಸ್ ಇದರಲ್ಲಿ ಬರೋಬ್ಬರಿ 17ರಿಂದ 18 ಆರೋಪಿಗಳು ಇದ್ದಾರೆ. ಅದರಲ್ಲಿ A1 ಆರೋಪಿ ಪವಿತ್ರ ಗೌಡ. ಆ ಕೋರ್ಟ್ ಟ್ರಯಲ್ ನಡೀತಾ ಇದೆ. ಟ್ರಯಲ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ಅದಕ್ಕೆ ಸಂಬಂಧಪಟ್ಟ ಆರೋಪಿಗಳು. ಎಲ್ಲ ಆರೋಪಿಗಳು ಸರಿಯಾದ ಸಮಯಕ್ಕೆ ಹಾಜರಾಗಿದ್ದಾರೆ. ಬಟ್ ಪವಿತ್ರ ಗೌಡ ಮಾತ್ರ ತಡವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಾಯಿನ್ ಆಗಿದ್ದಾರೆ. ನ್ಯಾಯಾಧೀಶರು ಸಿಟ್ಟಿಗೆದ್ದಿದ್ದಾರೆ. ಯಾಕೆ ತಡ ಆಗಿದೆ ಅಂತ ಹೇಳಿ. ಯಾಕಂದರೆ ಎಲ್ಲ ಆರೋಪಿಗಳಲ್ಲೂ ಪ್ರಮುಖ ಆರೋಪಿ ಇವರೇ. A1 ಆರೋಪಿಯೇ ಲೇಟಾಗಿ ಬಂದು ಜಾಯಿನ್ ಆಗ್ತಾರೆ ಅಂದರೆ ನ್ಯಾಯಾಧೀಶರು ಸಿಟ್ಟಾಗ್ತಾರೆ. ಸೊ ಆ ಕಾರಣಕ್ಕೆ ಸಿಟ್ಟಾಗಿದ್ರು. ಯಾಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಾಯಿನ್ ಆದಾಗ ಏರ್ಬಡ್ಸ್ ಬಳಸಿದ್ದಾರಂತೆ. ಹೆಡ್ಫೋನ್ಗಳು ಕಿವಿಗೆ ಹಾಕೊಳ್ತಾರಲ್ಲ, ಅದನ್ನು ಬಳಸಿ ಜಾಯಿನ್ ಆಗಿದ್ದಾರಂತೆ. ಅದನ್ನು ಗಮನಿಸಿದ್ದಾರೆ ನ್ಯಾಯಾಧೀಶರು. ಯಾರು ಕೊಟ್ಟರು ಏರ್ಬಡ್ಸು, ಮಹಿಳಾ ಬ್ಯಾರಕ್ನಲ್ಲಿ ಏರ್ಬಡ್ಸ್ ಯಾರಿಗೆ ಹೇಗೆ ಸೌಲಭ್ಯ ಸಿಗ್ತು ಇವ್ರಿಗೆ ಅಂತ ಹೇಳಿ ಜೈಲಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ನ್ಯಾಯಾಧೀಶರು. ಅದಾದ ನಂತರ ಅಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಏನೇನು ಕೊಡಬೇಕು ಇವೆಲ್ಲ ಕಾರಣಗಳಿಂದ ಪವಿತ್ರ ಗೌಡರು ಇದುವರೆಗೂ 2 ಆರೋಪಿಗಳಿದ್ದ ಬ್ಯಾರಕ್ನಲ್ಲಿ ಇದ್ದರು ಜೈಲಿನಲ್ಲಿ. ಇವಾಗ 16 ಜನ ಇರುವ ಒಂದು ಬ್ಯಾರಕ್ಗೆ ಶಿಫ್ಟ್ ಮಾಡಿ ಅಧಿಕಾರಿಗಳು ಪವಿತ್ರ ಗೌಡಗೆ ಶಾಕ್ ಕೊಟ್ಟಿದ್ದಾರೆ. ಅಂದರೆ ಆರೋಪಿಗಳಿಗೆ ಬೇಕಾದ ಸೌಲಭ್ಯ ಎಲ್ಲ ಸಿಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬಾರ್ದು. ಯಾವ ಅಪರಾಧಿಗಳಿಗೆ ಅಥವಾ ಆರೋಪಿಗಳಿಗೆ ಏನು ಸಜಾ ಕೈದಿಗಳಿರುತ್ತಾರೆ ಅಥವಾ ಟ್ರಯಲ್ ನಡೆದಿರುತ್ತೆ ಆ ಕೈದಿಗಳಲ್ಲಿ ಒಳಗಡೆ ಇರ್ತಾರಲ್ಲ, ಅವರಿಗೆಲ್ರಿಗೂ ಕೂಡ ಸೇಮ್ ಶಿಕ್ಷೆ ಇರಬೇಕು. ಅಲ್ಲಿ ಬೇರೆ ಬೇರೆ ರೀತಿಯಾದ ಆಗಬಾರ್ದು. ದುಡ್ಡಿರೋವರಿಗೆ ಸೌಲಭ್ಯ ಸಿಗೋದು ಮತ್ತೊಂದು ಆಗಬಾರ್ದು. ಎಲ್ಲ ಕಾರಣಗಳಿಂದ 16 ಆರೋಪಿಗಳಿರುವ ಒಂದು ಕೈದಿಗಳಿರುವ ಶೆಲ್ಗೆ ಪವಿತ್ರ ಗೌಡರನ್ನ ಶಿಫ್ಟ್ ಮಾಡಲಾಗಿದೆ. ಮೊನ್ನೆಯಿಂದಲೂ ಕೂಡ ಈ ರೀತಿಯ ಚರ್ಚೆಗಳು ಜಾಸ್ತಿ ಆಗ್ತಾವೆ. ಪ್ರಜ್ವಲ್ ರೇವಣ್ಣ ಅವರ ಏನು ಮೊಬೈಲು, ಪೆನ್ ಡ್ರೈವ್ ಮತ್ತೆ ಎಲ್ಲ ಹೇಗೆ ಸಿಕ್ತೋ ಆವತ್ತಿಂದ ಕೂಡ ಜೈಲಿನಲ್ಲಿ ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗ್ತಾ ಇದೆ. ಈಗ ಯಾರ್ಯಾರಿಗೆ ಯಾವ್ಯಾವ ಸೌಲಭ್ಯಗಳಿದಾವೆ ಎಲ್ಲ ಕೂಡ ತನಿಖೆ ನಡೀತಾ ಇದೆ. ಮೇಲಧಿಕಾರಿಗಳು ಜೈಲಿಗೆ ಹೋಗಿ. ಸೊ ಈ ಕಾರಣಗಳಿಂದ ಇವಾಗ ಪವಿತ್ರ ಗೌಡ ಅವರಿಗೂ ಅಷ್ಟೇ 16 ಕೈದಿಗಳಿರುವ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ ಅವರಿಗೆ.